ಸ್ನೇಹಿತರೆ ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ ಯಾರಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬಿಡಿ ಸ್ನೇಹಿತರೆ. ಸ್ನೇಹಿತರೆ ಸುಮಾರು ಜನ ನೀವು ಮೆಸೇಜ್ ಹಾಕಿದ್ದೀರಿ ಕಳೆದ ಒಂದು ವಿಡಿಯೋದಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೆ. ಸೊ ಆಲ್ಮೋಸ್ಟ್ ನಾವು ನಿನ್ನೆ ದಿನ ಕೆ ಇ ಒಂದು ಆಫೀಸ್ಗೆ ಕರೆ ಮಾಡಿ ಕೂಡ ಮಾತಾಡಿದ್ದಾಯಿತು. ಇವತ್ತು ಬೆಳಗ್ಗೆ ಒಂದು ಅಪ್ಲಿಕೇಶನನ್ನು ನಾನೇ ಖುದ್ದಾಗಿ ಹಾಕಬೇಕು ಅಂತೇಳಿ ಸೊ ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ನನ್ನ ಲ್ಯಾಪ್ಟಾಪಿಂದ ಅವ್ರಿಗೆ ಅಲ್ಟ್ರಾ ವ್ಯೂ ಕೊಟ್ಟು ಸೊ ಅವ್ರಿಗೆ ಪ್ರಯತ್ನ ಮಾಡೋದಕ್ಕೆ ನಾನು ಹೇಳಿದೆ. ಸೊ ನೀವೇ ಅಪ್ಲಿಕೇಶನ್ ಹಾಕಿಕೊಡ್ರಿ ಅಂತೇಳಿ ಸೊ ನನ್ನ ಲ್ಯಾಪ್ಟಾಪನ್ನು ಅವ್ರು ಕನೆಕ್ಟ್ ಮಾಡ್ಕೊಂಡು ಅಲ್ಟ್ರಾ ವ್ಯೂ ಮುಖಾಂತರವಾಗಿ ಸೊ ಒಂದು ಅಪ್ಲಿಕೇಶನ್ ಹಾಕುವಂಥ ಪ್ರೊಸೆಸ್ಸಲ್ಲಿ ಸೊ ಅವರೂ ಕೂಡ ಭಾಗಿಯಾದರು. ಬಟ್ ಅವ್ರಿಗೂ ಕೂಡ ಬಂದಿರತಕ್ಕಂತಹ ಒಂದು ಸೊ ಸೂಚನೆ ಏನು ಅಂತಂದರೆ ಫೇಲ್ಡ್ ಟು ಸೇವ್ ಕ್ವಾಲಿಫಿಕೇಷನ್ ಅಂತಕ್ಕಂಥದ್ದು. ಸೊ ಆಲ್ಮೋಸ್ಟ್ ಎಷ್ಟೋ ಜನಕ್ಕೆ ಈ ಬಿ ಎಡ್ದು ಕ್ವಾಲಿಫಿಕೇಷನನ್ನು ಸೇವ್ ಮಾಡುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ರೆಡ್ ಇಂಕಲ್ಲಿ ತೋರಿಸ್ತಾ ಇದೆ. ಇನ್ನೂ ಒಂದು ಕಡೆ ಏನಪ್ಪ ಅಂತಂದರೆ ಈ ಬಿ ಎಡ್ದು ಹೊರತುಪಡಿಸಿ ಈ ಬಿ ಎದ್ದು ಅಥವಾ ಬಿ ಎಸ್ ಸಿದ್ದು ಏನು ಸೇವ್ ಮಾಡ್ತಾ ಇರ್ತೀರಿ ಅಲ್ಲಿಯೂ ಕೂಡ ಸೊ ನಿಮಗೆ ಈ ರೀತಿಯಾದಂತಹ ಎರರ್ಸ್ ಕಾಣಿಸ್ತಾ ಇದೆ. ಸೊ ನಾವು ಎಷ್ಟೋ ಬಾರಿ ಅವರಿಗೆ ಮನವಿ ಮಾಡಿದ್ವಿ, ಫೋನ್ ಕರೆ ಮಾಡಿದರೆ ಅರ್ಧ ಗಂಟೆ ಕಾಲ ಅವ್ರಿಗೆ ನಾವು ವೇಟ್ ಮಾಡಬೇಕು. ಅರ್ಧ ಗಂಟೆ ಮೇಲೆ ಅವ್ರಿಗೆ ಕಾಲ್ ಕನೆಕ್ಟ್ ಆದರೆ ಬೇಕಾಬಿಟ್ಟು ಮಾತಾಡಿ ಇಟ್ಬಿಡ್ತಾರೆ. ಹೌದಾ? ಸೊ ಮಾಡಿಸ್ತೀವಿ ರೀ, ಟೆಕ್ನಿಕಲ್ ಎರರ್ ಇದೆ. ಅದು ಎಷ್ಟು ದಿನ ಬೇಕು ಟೆಕ್ನಿಕಲ್? ನೋಡಿರಿ, ಈ ವಿದ್ಯಾರ್ಥಿಗಳ ಮನಸ್ಥಿತಿ ಹೆಂಗಾಗಿದೆ ಅಂತಂದರೆ ಆಲ್ಮೋಸ್ಟ್ ಒಂದು 3ರಿಂದ 4 ವರ್ಷದಿಂದ ಓದ್ತಾ ಇದ್ದಾರೆ. ಅವ್ರಿಗೆ ಈ ಒಂದು ಅಪ್ಲಿಕೇಶನ್ ತೊಗೋತಿಲ್ಲ ಅನ್ನೋದು ಇನ್ನೂ ದೊಡ್ಡ ಭಯ ಆಗಿದೆ. ಏನು ನಮಗೆ ಈ ಥರ ಆಗ್ತಿದೆನಾ ಏನಿದು ಅಂತೇಳಿ. ಒಂದು ಅಟ್ಲೀಸ್ಟ್ ಒಂದು ಟ್ವೀಟ್ ಮಾಡಿ ಸೊ ಟೆಕ್ನಿಕಲ್ ಎರರ್ ಇದೆ, ಒಂದಿಷ್ಟು ದಿನ ಬಿಟ್ಟು ನಾವು ಮತ್ತೆ ವಾಪಸ್ ಓಪನ್ ಮಾಡ್ತೀವಿ, ಅವಾಗ ನೀವು ಹಾಕ್ರಿ ಅಂಥೇಳಿ ಅದನ್ನಾದರೂ ಮಾಡಿರಿ ಅಂತ ನಾನು ನಿನ್ನೆ ಅವ್ರಿಗೆ ಮನವಿ ಮಾಡ್ಕೊಂಡ್ರೆ ಅದನ್ನೂ ಕೂಡ ಅವ್ರು ಮಾಡಿಲ್ಲ. ಹೌದಾ? ಸೊ ಈ ಈ ಸಮಸ್ಯೆಯನ್ನು ಯಾವಾಗ ನೀವು ಬಗೆಹರಿಸ್ತೀರಿ ಅಂತಕ್ಕಂಥದ್ದು ನಮ್ಮದು. ಸುಮಾರು ಜನ ಇವಾಗ ಈ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ಸುಮಾರು ನೂರಾರು ಜನ ಕಮೆಂಟ್ ಹಾಕ್ತೀರಿ, ಎಸ್ ನಮಗೂ ಕೂಡ ಇದೇ ಪ್ರಾಬ್ಲಮ್ ಆಗ್ತಿದೆ ಅಂತೇಳಿ. ಹೌದಾ? ಸೊ ನೋಡೋಣ, ಇನ್ನೊಂದು 2-3 ದಿವಸ ವೇಟ್ ಮಾಡ್ಕೊಳ್ಳೋಣ. ಸೊ ಹಂಗೇನಾದರೂ ಎರರೇ ಬರಾಕತ್ತಿ ಅಂತಂದರೆ ಎಲ್ಲ ನಿಮ್ಮ ಡಾಕ್ಯುಮೆಂಟ್ಸ್ ತೊಗೊಂಡನ ನೀವು ಕೆ ಇ ಆಫೀಸಿಗೆ ಹೋಗ್ರಿ. ಸೊ ಕೆ ಇ ಆಫೀಸಿಗೆ ಹೋಗಿ ಅಲ್ಲೇ ಅಪ್ಲಿಕೇಶನ್ ಹಾಕಿಸ್ಕೊಂಬರೋಣ. ನಾನು ಕೂಡ ಸುಮಾರು ಜನ ಬಾರಿ ಅವ್ರಿಗೆ ಮನವಿ ಮಾಡಿದೆ. ಅದು ಯಾವುದೇ ರೀತಿಯಲ್ಲಿ ಎಷ್ಟೋ ಜನ ಇನ್ನೇ ಲಾಗಿನ್ ಆಗ್ತಿರ್ತಾರೆ, ಲಾಗೌಟ್ ಆಗ್ತದೆ, ವಾಪಸ್ ಮತ್ತೆ 15 ನಿಮಿಷ ವೇಟ್ ಮಾಡಬೇಕು. ಹೌದಾ? ಇದು ಯಾವ ಸಾಫ್ಟ್ವೇರನ್ನು ಅವ್ರು ತೊಗೊಂಬಂದಿದ್ದಾರೆ ಏನು? ಹೌದಾ? ಮೊದಲೆಲ್ಲ ನಾವು ಕೆ ಇ ಎದಲ್ಲಿ ಅಪ್ಲಿಕೇಶನ್ ಹಾಕ್ತಿದ್ವಿ, ಎಷ್ಟು ನೀಟಾಗಿತ್ತು. ಹೌದಾ? ಸೊ ಅಲ್ಲಿಯೂ ಕೂಡ ಕ್ವಾಲಿಫಿಕೇಷನ್ ತಕ್ಕಂತೆ ಅವರು ಜಾಬ್ಗಳಲ್ಲಿ ಶೋ ಆಗ್ತಿತ್ತು, ಆಲ್ಮೋಸ್ಟ್ ಹಾಕ್ತಿದ್ದೀವಿ ನಾವು. ಇವಾಗ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಸುಮಾರು ಒಂದು 2-3 ದಿನಗಟ್ಟಲೆ ಕಾಯಬೇಕಾಗಿದೆ. ಸೈಬರ್ ಸೆಂಟರ್ ಮುಂದ್ಗಡೆ ಕ್ಯೂ ನಿಂತ್ಕೊಂಡಿದ್ದೀವಿ. ಹೌದಾ? ಸೊ ಅದಕ್ಕಾಗಿ ದಯವಿಟ್ಟು ಇದು ನಮ್ದು ಒಂದು ಕೋರಿಕೆ. ಹೌದಾ? ಕೆ ಇ ಆಫೀಸ್ನವ್ರು ನೀವಾದರೂ ಖುದ್ದಾಗಿ ನಮ್ಮ ರಿಜಿಸ್ಟರ್ ನಂಬರ್ ಐತಿ, ನೀವೇ ತೊಗೊಂಡು ನೀವೇ ಅಪ್ಲೈ ಮಾಡಿಬಿಡ್ರಿ. ಹೌದಾ? ಸೊ ಅದಕ್ಕಾಗಿ ಸುಮಾರು ಜನ ವಿದ್ಯಾರ್ಥಿಗಳದ್ದು ಇದು ಕೂಗು. ಕೇವಲ ಇಲ್ಲಿ ನಾನು ವಿಡಿಯೋದಲ್ಲಿ ನಿಮ್ಗೆ ಒಬ್ಬನೇ ಮಾತಾಡ್ತಿರ್ಬೋದು. ಸುಮಾರು ಜನ ಏನಪ್ಪ ಅಂತಂದರೆ ಆಲ್ರೆಡಿ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಾಗಿರ್ಬೋದು, ಅದೇ ರೀತಿಯಾಗಿ ಸೊ ಲಾಸ್ಟ್ ವಿಡಿಯೋಗೆ ಸುಮಾರು ಜನ ಕಮೆಂಟ್ ಮಾಡಿದ್ದೀರಿ. ಸೊ ಅದಕ್ಕಾಗಿ ಹೇಳ್ತಾ ಇರೋದು, ದಯವಿಟ್ಟು ಇದು ಏನು ಟೆಕ್ನಿಕಲ್ ಎರರ್ ಇದೆ ಸರಿಪಡಿಸ್ರಿ. ಸುಮಾರು ಒಂದು 10ರಿಂದ 15 ದಿನಗಳ ಕಾಲ ನೀವು ಎಕ್ಸ್ಟೆಂಡ್ ಮಾಡಿಕೊಟ್ರಿ ಅಂತಂದರೆ ಸೊ ನಾವು ಮತ್ತೆ ಅಪ್ಲಿಕೇಶನ್ ಹಾಕೋದಕ್ಕೆ ಒಂದು ಅವಕಾಶ ಅಂತಕ್ಕಂಥದ್ದು ಸಿಗ್ತದೆ. ಇಲ್ಲ ಅಂತಂದರೆ ಇದೇ ಸಮಸ್ಯೆ ಆಯಿತು ಅಂತಂದರೆ ಸೊ ಅವೇನು ಪೋಸ್ಟ್ಗಳಿದ್ದಾವೆ ಆ ಪೋಸ್ಟ್ಗಳ ತಕ್ಕಂತೆ ಅರ್ಜಿಗಳೇ ಬರೋದಿಲ್ಲ ನಿಮಗೆ. ಸೊ ಅದಕ್ಕಾಗಿ ಏನಾದರೂ ಒಂದು ದಯವಿಟ್ಟು ಇದಕ್ಕೊಂದು ದಾರಿ ಮಾಡಿರಿ. ಹೌದಾ? ನಾವು ಫೋನ್ ಮಾಡಿದಾಗ ಫೋನ್ ತೆಗೀರಿ. ಕೇವಲ ಅದೊಂದು ನಂಬರ್ ಕೊಟ್ಟಿರಿ, ಅದು ಯಾವಾಗಲೂ ಕೂಡ ಬಿಜಿ ಇರ್ತದೆ. ಸೊ ಅದಕ್ಕೊಂದು ಏನಾದ್ರು ಪರಿಹಾರ ಮಾಡ್ಬೇಕ್ರಿ. ಯಾಕಂದ್ರೆ ವಿದ್ಯಾರ್ಥಿಗಳು ನಿಮ್ಮನ್ನು ನಂಬ್ಕೊಂಡಿರ್ತಕ್ಕಂಥವ್ರು. ನೀವೇ ಅವ್ರಿಗೆ ಸೂಕ್ತವಾದಂಥ ಸಲಹೆಯನ್ನು ಕೊಡಲಿಲ್ಲ ಅಂತಂದರೆ ಮತ್ತು ಅವ್ರು ಯಾರು ಮುಂದೆ ಹೇಳಬೇಕು? ಇವಾಗ ಟೆಕ್ನಿಕಲ್ ಎರರ್ ಬಂದಾಗ ಅಥವಾ ಅವ್ರಿಗೆ ಏನಾದರೂ ಗೊತ್ತಾಗಿಲ್ಲ ಅಂದರೆ ಸಡನ್ಲಿ ಕಾಲ್ ಕನೆಕ್ಟ್ ಆಗಬೇಕು. ಇವಾಗ ಅದು 15 ನಿಮಿಷ ವೇಟ್ ಮಾಡಿ ನಿಮ್ಗೆ ಕಾಲ್ ಕನೆಕ್ಟ್ ಮಾಡೋರಾಗ ಇಲ್ಲಿ ಏನಾಗಿರ್ತದೆ ಅಂದ್ರೆ ಸರ್ವರ್ ಹೋಗಿಬಿಟ್ಟಿರ್ತದೆ, ಮುಗೀತು. ಮತ್ತೆ ಒಂದೇ ದಿನತ್ರ ಅವರು ಅಪ್ಲಿಕೇಶನ್ ಹಾಕೊಂಡು ಫಿಲ್ ಮಾಡ್ಕೊತ ಬರುವಾಗ ನೀವು ವೇಟ್ ಮಾಡಲ್ಲ. ಸೊ ಇದಕ್ಕೊಂದು ಏನಾದರೂ ಅಂತ್ಯ ಹಾಡಬೇಕು. ಹೌದಾ? ಕೆ ಇ ಅಂತಕ್ಕಂಥದ್ದು ಭಾಳ ಚೆನ್ನಾಗಿ ಎಕ್ಸಾಮ್ ನಡೆಸ್ತದೆ. ಸೊ ಒಂದು ಕ್ವಾಲಿಟಿ ಮೇಂಟೈನ್ ಮಾಡ್ಯದ ಅಂಥೇಳಿ ಸುಮಾರು ಪರೀಕ್ಷೆಗಳನ್ನ ನಿಮಗೆ ಕೊಟ್ಟಿದ್ದಾರೆ. ಮತ್ತು ನೀವು ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕಾಗಿತ್ತು ಅಂತಂದರೆ ನೀವು ಆ್ಯಕ್ಚುಲಿ ಸಾಫ್ಟ್ವೇರನ್ನು ಮೊದಲು ನೀವು ಚೇಂಜ್ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಸೊ ಇದೇ ರೀತಿ ಸಮಸ್ಯೆ ಆದರೆ ವಿದ್ಯಾರ್ಥಿಗಳಿಗೆ ಬಹಳ ತೊಂದರೆ ಆಗ್ತದೆ. ಆಲ್ರೆಡಿ ಮಾನಸಿಕವಾಗಿ ಕುಗ್ಗಿ ಹೋಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮತ್ತೆ ಈ ರೀತಿ ಒಂದು ಎರರ್ಸ್ ಬರಾಕತ್ತು ಅಂತಂದರೆ ಇನ್ನೂ ಕೂಡ ಅವ್ರು ಓದೋದ್ರಲ್ಲಿ. ಹೌದಾ? ನನಗೆ ಗೊತ್ತಿರೋಂಗೆ ನಾನು ನೋಡಿದರಂಗೆ ಸುಮಾರು ವಿದ್ಯಾರ್ಥಿಗಳು ತಮ್ಮ ಓದನ್ನು ಬಿಟ್ಟು ಕ್ಯೂ ನಿಂತಿದ್ದಾರೆ. ಎಲ್ಲಿ? ಸೈಬರ್ ಸೆಂಟ್ರಲ್ಲಿ. ಬೆಳಗ್ಗೆ ಬಂದು ನಿಂತರು ಅಂತಂದರೆ ಸಾಯಂಕಾಲ ಮಟನೂ ಕೂಡ ಎರರ್ ಬರ್ತಿದೆ ಅಂತ ಕೇಳಿ ಅವ್ರು ಪೂರ್ತಿ ಅವತ್ತಿನ ದಿನಾನೇ ಬೆಳಗ್ಗೆ ಟೈಮೇ ಆ ಥರ ಆದರೆ ಅವ್ರು ಓದೋದು ಹೆಂಗೆ ಪೂರ್ತಿ? ಹೌದಾ? ಸೊ ಅದಕ್ಕಾಗಿ ಇದನ್ನು ಸರಿಪಡಿಸ್ರಿ ದಯವಿಟ್ಟು. ಹೌದಾ? ಯಾರಿಗೆಲ್ಲ ಈ ಥರ ತೊಂದರೆಗಳಾಗ್ತಾ ಇದೆ ಸೊ ನೀವು ಕಮೆಂಟಲ್ಲಿ ತಿಳಿಸ್ತಾ ಬರ್ರಿ, ನೋಡೋಣ. ಯಾಕಂತಂದರೆ ಸೊ ಅವ್ರಿಗೂ ಕೂಡ ಗೊತ್ತಾಗಲಿ. ಯಾಕಂದರೆ ಚೆಕ್ ಮಾಡ್ಬೋದಲ್ಲ. ಸೊ ಯಾವುದು ಈ ಥರ ಅವರೇ ಹೇಳಿದ್ದಾರೆ, ಕೆ ಎ ಬಗ್ಗೆ ಹಂಗೆಲ್ಲ ಮಾತಾಡ್ತಾರೆ, ಹಿಂಗೆ ಮಾತಾಡ್ತಾರೆ ಅಂತೇಳಿ. ಸೊ ಇರುವಂಥ ಸಮಸ್ಯೆಯನ್ನು ಹೇಳೋದಕ್ಕೆ ಯಾಕೆ ಭಯ ಪಟ್ಕೊಳ್ಬೇಕು? ಹೌದಾ? ಅವ್ರ ಸಮಸ್ಯೆಯನ್ನು ಸರಿಪಡಿಸ್ಬಿಟ್ರು ಅಂದರೆ ಸೊ ಅವ್ರ ಬಗ್ಗೆ ಮಾತಾಡುವಂಥದ್ದೇ ಬರೋದಿಲ್ಲಲ್ಲ. ಸೊ
ಅದಕ್ಕಾಗಿ ದಯವಿಟ್ಟು ಇದನ್ನು ನೀವು ಏನಾದರೂ ಗಮನಿಸಿದ್ರಿ ಅಂತಂದರೆ ಆದಷ್ಟು ಬೇಗನೆ, ಹೌದಾ? ಸೊ ಏನು ನೀವು 13ನೇ ತಾರೀಕಿಗೆ ಲಾಸ್ಟ್ ಡೇಟ್ ಕೊಟ್ಟಿರಿ, ಅದನ್ನು ಒಂದು 25ನೇ ತಾರೀಕಿನವರೆಗೂ ಕೂಡ ನೀವು ಕೊಟ್ಟರೂ ಕೂಡ ಸುಮಾರು ವಿದ್ಯಾರ್ಥಿಗಳಿಗೆ ಇದು ಉಪಯೋಗಕ್ಕೆ ಬರ್ತದೆ. ಸೊ ಅದಕ್ಕಾಗಿ ಇದೊಂದು ನಮ್ಮ ಮನವಿಯಾಗಿರ್ತದೆ ಸ್ನೇಹಿತರೆ. ಸೊ ಎಲ್ರಿಗೂ ಕೂಡ ಧನ್ಯವಾದಗಳು.